ಚಾರ್ವೆ ನಾವಿದುವರೆಗೂ ತಲೆಕಟ್ಟು ಇಳೆ ಗುಡ್ಸು ಗುಡ್ಸಿಂದೀರ್ಘ ಕೊಂಬು ಕೊಂಬಿಳೆ ಒಟ್ರು ಸುಳಿ ಏತ್ವ ಈ ಸ್ವರಚಿಹ್ನೆಗಳನ್ನು ವ್ಯಂಜನಾಕ್ಷರಗಳಿಗೆ ಆಗೋದನ್ನು ಅಭ್ಯಾಸ ಮಾಡಿದ್ವು. ಇವತ್ತು ಏತು ದೀರ್ಘ ಅದನ್ನು ಸ್ವರ ವ್ಯಂಜನಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡೋಣ. ಈಗ ನಾನು ಕಪ್ಪಲಿಗೆ ಮೇಲೆ 2 ಪದ ತಗೊಂಡಿದ್ದೀನಿ. ಒಂದು ಪೇಟ, ಇನ್ನೊಂದು ವೇದ. ಈ 2 ಪದಗಳಿರ್ತಕ್ಕಂಥ 4 ಅಕ್ಷರಗಳಿಗೆ ಸ್ವರಚಿಹ್ನೆಗಳನ್ನು ಸೇರಿಸಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಅದನ್ನು ನೀನು ಓದಿ ಹೇಳಪ್ಪ. ಮುಗು ನವಸುನಿ ಟ ಕ ಗುಣಿತ ಏ ದೀರ್ಘ ಪಕ್ಕೆ ದೀರ್ಘ ಪೇ ಟ ಪೇಟ ಪ ಪ್ಲಸ್ ದೀರ್ಘ ಈಕ್ವಲ್ಸ್ ಪಕ್ಕೆ ದೀರ್ಘ ಪೇ ಟ ಪ್ಲಸ್ ತಲೆಕಟ್ಟು ಈಕ್ವಲ್ಸ್ ಟ ಪಕ್ಕೆ ದೀರ್ಘ ವೇದ ವೇದ ವ ಪ್ಲಸ್ ದೀರ್ಘ ಈಕ್ವಲ್ಸ್ ಪಕ್ಕೆ ದೀರ್ಘ ವೇದ ಪ್ಲಸ್ ತಲೆಕಟ್ಟು ಈಕ್ವಲ್ಸ್ ದ ಕೆ ಎಂ ಚಕ್ರಚ ಸಕತರುವಿ ಕ ಕೆ ಎಂ ಚಾರ್ವಿ. ಸೂಪರಪ್ಪ ಸೂಪರ್. ಆ ಸ್ವರಚಿಹ್ನೆಗಳನ್ನು ವ್ಯಂಜನಾಕ್ಷರಗಳಿಗೆ ಭಾಳ ಚೆನ್ನಾಗಿ ಜೋಡಿಸಿ ಹೇಳಿದೆ. ಅದು ನಿನ್ನ ಜಾಣತನ. ಇದರ ಬಗ್ಗೆ ನೀನು ಕಾಗುಣಿತದ ಬಗ್ಗೆ ನೀನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀಯ. ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಇದರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅದಕ್ಕಾಗಿ ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ. ಅಭಿನಂದನೆಗಳು. ಹೋಗಿ ಬರ್ತೇನೆ.